ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲ ಕಾಲಕ್ಕೆ ಮಳೆಯು ಸುರಿದು ಸಸ್ಯ ಶ್ಯಾಮಲೆ ಅರಳಲಿ. ಚಿಕ್ಕಮಗಳೂರಿನ ಹಿರೇಮಗಳೂರು ಎಂದ ಕೂಡಲೇ ಮೊದಲಿಗೆ ನೆನಪಿಗೆ ಬರೋದು ಕೋದಂಡರಾಮಸ್ವಾಮಿ ದೇವಾಲಯ ಮತ್ತು ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್. 1200 ವರ್ಷಗಳಿಗೂ ಹಳೆಯದಾದ ಭಾರತದ ಅತ್ಯಂತ ಪ್ರಾಚೀನ ರಾಮನ ದೇಗುಲ ಇದಾಗಿದ್ದು ವಿಭಿನ್ನ ಇತಿಹಾಸವನ್ನು ಒಳಗೊಂಡಿದೆ. ಕನ್ನಡದಲ್ಲೇ ಪೂಜೆ ನಡೆಯುವುದು ಈ ದೇಗುಲದ ಪ್ರಮುಖ ವಿಶೇಷ. ಸರ್ವರಕ್ಷಕ ಪ್ರಭುವಿಗೆ ಒಂದು ದಳದ ತುಳಸಿಯಿಂದ ತೃಪ್ತನಾಗಿ ಹೇ ಪ್ರಭು, ಹಣ್ಣು ಕಾಯಿ ಹಾಲು ನೀಡುವೆ, ತೃಪ್ತಿಯಿಂದ ಸೇವಿಸೈ, ತೃಪ್ತಿಯಿಂದ ಸೇವಿಸೈ. 1200 ವರ್ಷ ಪುರಾತನವಾದಂತಹ ಭಾರತದ ಅತ್ಯಂತ ಪ್ರಾಚೀನ ರಾಮನ ಸನ್ನಿಧಿ ಪೂಜೆ ಮಾಡುತ್ತಿರುವಂತಹ ಸ್ಥಿತಿಯಲ್ಲಿರುವಂಥದ್ದು ಅಂತ ಹೇಳಿ ಹಿರೇಮಗಳೂರಿನ ಶ್ರೀ ಕೋದಂಡರಾಮಚಂದ್ರ ಸ್ವಾಮಿಗೆ ಇರುವಂತಹ ಒಂದು ಹೆಗ್ಗಳಿಕೆ. ಇದಕ್ಕಿಂತ ಪ್ರಾಚೀನವಾದಂತಹ ಸನ್ನಿಧಿಗಳು ಅನೇಕ ಇದ್ದವು ಭಾರತಾದ್ಯಂತ. ಆದರೆ ಅದರಲ್ಲಿ ಕೆಲವನ್ನು ಒಡೆದು ನಾಶ ಮಾಡಿದ್ದಾರೆ, ಕೆಲವು ಸ್ವಯಂ ಬಿದ್ದು ಹೋಗಿವೆ, ಇನ್ನೂ ಕೆಲವು ಜೀರ್ಣೋದ್ಧಾರ ಆಗಿ ಅದರ ಹಳೆಯ ರೂಪ ಹೋಗಿ ಹೊಸ ರೂಪ ತಗೊಂಡಿದೆ. ನಮ್ಮ ಈ ಹಿರೇಮಗಳೂರಿನ ಭಾರ್ಗವಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿಯ ದೇವಸ್ಥಾನ ಭಾರತದ ಅತ್ಯಂತ ಪ್ರಾಚೀನ ಪೂಜೆ ಮಾಡಿಕೊಂಡು ಹೋಗ್ತಾ ಇರುವಂತಹ ಸ್ಥಿತಿಯಲ್ಲಿರುವಂತಹ ರಾಮನ ದೇವಸ್ಥಾನ ಎಂಬುದು ಒಂದು ವಿಶೇಷತೆ. ನಮ್ಮ ದೇವಸ್ಥಾನದಲ್ಲಿ ಕನ್ನಡದ ಪೂಜೆ ಕೂಡ ಅಷ್ಟೇ ಪ್ರಸಿದ್ಧಿ. ರಾಮನ ದೇವಸ್ಥಾನ ಕನ್ನಡ ರಾಮ ಅಂತ ಕೂಡ ನಮ್ಮಲ್ಲಿ ರಾಮನನ್ನು ಕರೆಯೋದು ಕ್ರಮ. ಚಿಕ್ಕಮಗಳೂರಿನಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಹಿರೇಮಗಳೂರಿನ ಕೋದಂಡರಾಮಸ್ವಾಮಿ ದೇಗುಲವು ಹೊಯ್ಸಳರ ಕಾಲದ್ದು ಅಂತ ಶಾಸನಗಳು ಹೇಳುತ್ತವೆ. ಪರಶುರಾಮರು ಇಲ್ಲಿ ಮೊದಲ ಪೂಜೆನ ಸಲ್ಲಿಸಿದ್ರು ಅನ್ನೋದು ನಂಬಿಕೆ. ಇಲ್ಲಿ ಶ್ರೀರಾಮನ ಬಲಭಾಗದಲ್ಲಿ ಸೀತೆ ಹಾಗೂ ಎಡಭಾಗದಲ್ಲಿ ಲಕ್ಷ್ಮಣ ಇರೋದೇ ವಿಶೇಷ. ಶ್ರೀರಾಮ ಪರಶುರಾಮರ ಭೇಟಿಯ ನೆನಪಿಗಾಗಿ ಈ ದೇಗುಲ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ ಅರ್ಚಕರು. ಇಲ್ಲಿನ ಭಾರ್ಗವಪುರಿ ಕಲ್ಯಾಣ ರಾಮಚಂದ್ರ ದೇಗುಲದಲ್ಲಿ ವರ್ಷವಿಡೀ ರಾಮನಾಮ ಬರೆಯುವ ಪದ್ಧತಿ ಇದ್ದು ಸದ್ಯ ಸುಮಾರು 77 ಕೋಟಿ ರಾಮನಾಮ ಸಂಗ್ರಹವಾಗಿದೆ ಅಂತ ಅಂದಾಜು ಮಾಡಲಾಗಿದೆ. ಬಂದವರೆಲ್ಲ ಭಕ್ತರು ಒಂದು 10 ನಿಮಿಷ ಕೂತು ಶ್ರೀರಾಮ 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 ಅಂತ ಹೇಳಿ ನಾಮಸ್ಮರಣೆಯನ್ನು ಮಾಡಿ ಹೋಗ್ತಾರೆ. ನಮ್ಮ ದೇವಸ್ಥಾನದ ಪ್ರಾಕಾರದಲ್ಲಿ ಒಂದು ರಾಮನಾಮ ಲಿಪಿ ವೇದಿಕೆ ಎಂಬ ಒಂದು ವ್ಯವಸ್ಥೆ ಉಂಟು. ವರ್ಷವಿಡೀ ಬರೆದಂತಹ ರಾಮನಾಮವನ್ನು ಸಂಗ್ರಹಿಸಿ ರಾಮನವಮಿಯ ದಿನ ವಿಶೇಷವಾಗಿ ಅದಕ್ಕೆ ಪೂಜಾ ಪುನಸ್ಕಾರಗಳನ್ನು ಮಾಡಿ ರಾಮತಾರಕ ಹೋಮಾದಿಗಳನ್ನು ಮಾಡಿ ಬರೆದಿರುವಂತಹ ಎಲ್ಲರಿಗೂ ಕ್ಷೇಮವನ್ನು ಉಂಟಾಗಲಿ, ಲೋಕಕ್ಕೆಲ್ಲ ಕಲ್ಯಾಣ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಒಂದು ಮಂಟಪದೊಳಗೆ ಆ ರಾಮನಾಮಗಳನ್ನೆಲ್ಲ ಇಡ್ತಾ ಬರ್ತಾ ಇದ್ದೇವೆ. ಈ ಒಟ್ಟು ಈಗ ಈ ವರ್ಷದಲ್ಲಿ ಒಂದು 77 ಕೋಟಿ ರಾಮನಾಮ ಸಂಗ್ರಹ ಈವರೆಗೂ ಸಂಗ್ರಹ ಆಗಿದೆ. ಸಾಮಾನ್ಯವಾಗಿ ದೇಗುಲಗಳಲ್ಲಿ ಸಂಸ್ಕೃತದಲ್ಲಿ ಮಂತ್ರಗಳನ್ನು ಹೇಳಿ ಪೂಜಿಸಲಾಗುತ್ತೆ. ಈ ದೇಗುಲದಲ್ಲಿ 50 ವರ್ಷಗಳಿಂದ ಕನ್ನಡದಲ್ಲೂ ಪೂಜೆ ನಡೀತಾ ಇದೆ. ಕನ್ನಡದಲ್ಲಿ ಪೂಜೆ ನಡೆಯುವ ಏಕೈಕ ದೇಗುಲ ಕೂಡ ಇದಾಗಿದೆ. ಈ ದೇಗುಲಕ್ಕೆ ಪ್ರಧಾನ ಅರ್ಚಕರಾಗಿರುವ ಹಿರೇಮಗಳೂರು ಕಣ್ಣನವರು ಸಂಸ್ಕೃತದ ಜೊತೆಗೆ ಕನ್ನಡದಲ್ಲೂ ಪೂಜೆ ನಡೆಸಿಕೊಂಡು ಬಂದಿದ್ದು ಸಹ ಅರ್ಚಕರು ಕೂಡ ಅದನ್ನೇ ಅನುಸರಿಸುತ್ತಿದ್ದಾರೆ. ದೇಹವನ್ನು ಶುದ್ಧಿಯಾಗಿಟ್ಕೊಂಡ್ರೆ ಸಾಲದು, ದೇಶವನ್ನು ಕೂಡ ನಾವು ಶುದ್ಧಿಯಾಗಿಟ್ಕೊಳ್ಳಬೇಕು. ದೇಶದ ಬಗ್ಗೆ ಚಿಂತನೆ ಇರಬೇಕು. ಹಿಂದೂ ಅನ್ನೋ ಪದಕ್ಕೆ ಇಲ್ಲಿ ಗಮನಿಸಿ, ಹಿಂದೂ ಅರ್ಥ ಬಲ್ಲಿರಾ, ಹಿಂಸೆಯಿಂದ ದೂರ ಸರಿದವರು, ಇದು ಗುಣವಾಚಕವೇ ಹೊರತು ಜಾತಿವಾಚಕವಲ್ಲ. ತದನಂತರದಲ್ಲಿ ನಮ್ಮ ದೇಶದ ಸಂವಿಧಾನ ಅಂತೇನಿದೆ ಅದು ರಾಷ್ಟ್ರಗ್ರಂಥ ಅನ್ನೋದು ನಾವು ತಿಳಿಯಬೇಕು. ಆ ಬರಹ ನೋಡಿ, ಛಲಬೇಕು ಎಲ್ಲರಿಗೆ ಈ ದೇಶ ನನ್ನ ಜನನಿ ಎಂದು, ಸಂವಿಧಾನ ರಾಷ್ಟ್ರಗ್ರಂಥವೆಂದು, ಎಂದೂ ದೇಶದ್ರೋಹಿ ಆಗಲಾರೆ ಎಂದು. ಇಂಥ ಪಾಠ ಸಿಗುತ್ತೆ. ಇಂತಹ ಪಾಠಗಳನ್ನು ನೋಡುವಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ ಎನ್ನುವುದು ಗೋಡೆ ಮೇಲಿನ ಬರಹ ಎದೆಯ ಮೇಲೆ ಛಾಪು ಒತ್ತುತ್ತೆ. ಕನ್ನಡದಲ್ಲಿ ಪೂಜೆ ಮಾತ್ರವಲ್ಲ, ಇಡೀ ದೇಗುಲದ ಆವರಣದಲ್ಲಿ ಕನ್ನಡದ ಉಕ್ತಿಗಳನ್ನು ಬರೆಯಲಾಗಿದೆ. ದೇಗುಲದ ಗೋಡೆಗಳ ಮೇಲಿನ ಬರಹಗಳು ದೇವರ ಭಕ್ತಿಯ ಜೊತೆಗೆ ಕನ್ನಡ ಭಕ್ತಿಯನ್ನು ಜನರಲ್ಲಿ ಮೂಡಿಸುತ್ತವೆ. ಕನ್ನಡ ಸಾಹಿತ್ಯ, ನಾಡು, ನುಡಿ ಮತ್ತು ದೇಶಭಕ್ತಿಯನ್ನು ಈ ಉಕ್ತಿಗಳು ಸಾರುತ್ತಿವೆ. ಅಷ್ಟೂ ಬರಹಗಳನ್ನು ಹಿರೇಮಗಳೂರು ಕಣ್ಣನ್ ಅವರೇ ಬರೆದಿರುವುದು ಮತ್ತೊಂದು ವಿಶೇಷ.